ಮಂಜುನಾಥ್ ಅವರೇ, ಇಲ್ಲಿ ಡ್ರೈನೇಜ್ ಎಲ್ಲ ಸರಿ ಇಲ್ಲ ಅಂತೇಳಿ ವಿಡಿಯೋ ಮಾಡಾಕಿತ್ತಲ್ಲ, ಏನು ಪ್ರತಿಫಲ ಆಗಿದೆ? ಅಲ್ಲ, ನೀವು ಬಂದು ಎಲ್ಲ ನೋಡಿದಾಗ ನಮ್ಮ ವಿಡಿಯೋವನ್ನು ಮಾಡಿ ಬಿಟ್ಟ ನಂತರ ಈ ಅಧಿಕಾರಿಗಳು ಸಂಪೂರ್ಣವಾಗಿ ಆ ಡ್ರೈನ್ ಮೂಲಕ ಪೈಪ್ಗಳನ್ನ ಹಾಕಿ ಅಲ್ಲಿಂದ ಪೈಪ್ ಹಾಕ್ಯಾರ, ಅಲ್ಲಿಂದ ಹಾಕಿ ಗ್ರೌಂಡ್ ಮಾಡಿದ್ದಾರೆ. ಈ ಚೇಂಬರ್ಗೆ ಕನೆಕ್ಷನ್ ಕೊಟ್ಟಾರೆ, ಅಲ್ಲೊಂದು ಚೇಂಬರ್ ಮಾಡ್ಯಾರೆ. ಇದು ಇದನ್ನ ಗಲೀಜಲ್ಲ, ಕಲ್ಗಿಲ್ ಹಾಕ್ರಿ ಅಂತ ಹೇಳ್ಬೇಕು. ಚಪ್ಪಲಿ ಕಲ್ಲು ಇಲ್ಲ, ಅದು ಫ್ಲೋರಿಂಗ್ ಇಳಿಕೆ ಅಂತ ಹೇಳಿದ್ದಾರೆ. ಫ್ಲೋರಿಂಗ್ ಇಳಿತೀನಿ ಇಂದಿಯಾರಾ? ತಾವು ಕೂಡ ಸ್ವಲ್ಪ ಅವರಿಗೆ ಒಂದು ಮೆಸೇಜ್ ಕೊಡಿ, ಫ್ಲೋರಿಂಗ್ ಮಾಡಿ ಕ್ಲೀನ್ ಮಾಡ್ಕೊಡಿ ಅಂತ ಹೇಳಿ. ಯಾಕಂದ್ರೆ ಮೀಡಿಯಾದವರು ಇವತ್ತಿರೋದ್ರಿಂದಾನೆ ಇವತ್ತು ಇಂಥ ಒಂದು ಒಳ್ಳೆ ಕೆಲಸ ನಡೀತಾ ಇರೋದು. ಮೀಡಿಯಾದವರು ಪತ್ರಿಕೆ ಮಾಧ್ಯಮದವರು ಇರೋದ್ರಿಂದಾನೆ. ಈಗ ಅವ್ರು ಏನು ಹೇಳ್ತಾರೆ ಅಂದ್ರೆ, ನೋಡಿ ಇಲ್ಲಿ ಕಟ್ಟೆ ಇದೆಯಲ್ಲ, ಕಟ್ಟೆ ಮೇಲೆ ಒಬ್ರು ಕೂರೋದಿಲ್ಲ ಅಂತಾರೆ. ಕಟ್ಟೆ ಮೇಲೆ ಕೂರ್ಬೇಕು ನೀವು ಅವರು ಅಂತಾರೆ. ಸ್ವಲ್ಪ ಕಟ್ಟೆ ಮೇಲೆ ಕೂರ್ಬೇಕಂತ ಹೇಳಿದ್ರೆ ಅವ್ರ ಜವಾಬ್ದಾರಿ ತಗೊಂಡು ಪ್ರತಿಯೊಬ್ಬರು ಪೊಲೀಸ್ ಎಲ್ಲ ಬಂದು ಒಂದ್ಸಲಿ ಕಟ್ಟೆ ಮೇಲೆ ಕೂರಕ್ ಮಾಡಿದ್ರಂತಲ್ಲ. ಮಾಡಿದ್ದಾರೆ. ಆದ್ರೆ ಇವರು ಒಂದಿನ ಎರಡು ದಿನ ಮಾಡಿದ್ರೆ ಆಗಲ್ಲ. ಪ್ರತಿಯೊಬ್ಬರಿಗೂ ಬಂದು ಮೇಲ್ ಕೂತ್ಕೊಳ್ಳಿ ಅನ್ನೋ ಜವಾಬ್ದಾರಿ ತಗೋಬೇಕು. ಇಡೀ ಏನು ಇವತ್ತು APMC ಆಳಿರ್ತಕ್ಕಂಥ ಅಧಿಕಾರಿಗಳು ಸಂಪೂರ್ಣವಾಗಿ ಬರಬೇಕು. ಆ ಮಾಹಿತಿನ ಕೊಟ್ಟು ಮೇಲೆ ಕೆಲಸ ಮಾಡಬೇಕು. ರೈತರು ಇಟ್ಕೊಂಡು ವ್ಯಾಪಾರ ಸೇರಿ ಏನೋ ಡ್ರೈನೇಜ್ ಪ್ಲಾನೇಜ್ ಮಾಡ್ಯಾರ, ಮೊನ್ನೆ ಮಾಡಿದ್ರಲ್ಲ, ಮೇಲೆ ಹೋಗ್ಬೇಕು. ನೀವು ರೈತರು ಅರ್ಥ ಆಯ್ತಾ? ಹಿಂಗೆಲ್ಲ ಗಲೀಜಲ್ಲಿ ಜನ ಹೆಂಗೆ ತರಕಾರಿ ತೊಗೊಂಡು ಹೋಗ್ಬೇಕು, ಏನು ಮಾಡಬೇಕು? ರಜಾ ಹುಲಿಯಾ ಮೇಲೆ ಕಟ್ಟೆ ಮಾಡಿಸ್ಯಾರಂತೆ, ಕಟ್ಟೆ ಮೇಲೆ ಹೋಗ್ಬೇಕು. ಇಲ್ಲಾಂದ್ರೆ ಪೊಲೀಸ್ ಬಂದು ಫೋರ್ಸ್ ಬಂದು ನಿಮ್ಮನ್ನೆಲ್ಲ ಮಾಲ್ ಸಮೇತ ಎತ್ಕೊಂಡು ಹೋಗ್ತಾರೆ. ಗೌರವ ಕೊಡ್ರಿ. ಕಟ್ಟೆ ಮಾಡ್ಯಾರೆ, ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ನೋಡಿ ಕಟ್ಟೆ ಮಾಡ್ಯಾರೆ. ನೀವು ದಯವಿಟ್ಟು ಇದ್ರ ಬಗ್ಗೆ ಗಮನ ಹರಿಸ್ಬೇಕು. ನನಗೆ ನೀವೆಲ್ಲ ಮೇಲೆ ಕೂರ್ತಾ ಇಲ್ವಂತೆ ನೋಡಿ. ಗಲೀಜೆಲ್ಲ ಇದೆ, ಗಲೀಜಲ್ಲೆಲ್ಲ ತರಕಾರಿ ಮಾರ್ತೀರಾ. ಇದು ಆರೋಗ್ಯಕ್ಕೂ ಹಾಳು. ಏನು ರೀ ಯಜಮಾನ್ರೆ, ಮೇಲೆ ಕೂತ್ಕೊಬೇಕು ಪುಟ. ಓಯ್ ಮೇಲೆ ಕೂತ್ಕೊಬೇಕೆಲ್ಲ. ಮೇಲೆ ಕೂತ್ಕೊಂಡಿಲ್ಲ ಅಂದ್ರೆ ಅವರೆಲ್ಲ ಬಂದು ಎಬ್ಬಿಸ್ತಾರೆ. ನಿಮಗೂ ಅಷ್ಟೇ ಇವರೇ ಮೇಲೆ ಇಟ್ಕೊಬೇಕೆಲ್ಲ. ಗಲೀಜ್ ಹಂಗೆಲ್ಲ ಇದೆ, ಹಿಂಗೆಲ್ಲ ಇಟ್ಕೊಂಡ್ರೆ ಉಪಯೋಗ ಬರೋಲ್ಲ. ನಿಮ್ಮ ತರಕಾರಿ ತೊಗೊಂಡೋಗಿ ಮನೆ ಜನ ಹೆಂಗ್ರಿ ಇದನ್ನು ಮಾಡಬೇಕು ಈ ಗಲೀಜೊಳಗೆ? ನೋಡಿ, ನಾನು ಬೆಂಬಲ ಕೊಡೋಕ್ಕಾಗಲ್ಲ. ನೀವು ಮೇಲ್ಗಡೆ ಹೋಗಲೇಬೇಕು ನೀವು. ಅದೇ ಮೇಲ್ಗಡೆ ಹೋಗಲಿಲ್ಲ ಅಂದರೆ ನಾವೇನೋ ಮಾಡೋಕ್ಕಾಗಲ್ಲ. ಅಧಿಕಾರಿಗಳು ಬಂದು ಎಬ್ಬಿಸ್ತಾರೆ. ನಮಸ್ಕಾರ, ನಾನು ಶಿವಮೊಗ್ಗ ವಿರೂಪಾಕ್ಷಲ್ಲಿ APMC ತರಕಾರಿ ಮಾರ್ಕೆಟಲ್ಲಿ ಡ್ರೈನೇಜ್ ಎಲ್ಲ ಕಟ್ಕೊಂಡಿತ್ತು, ಗಲೀಜೆಲ್ಲ ಬರ್ತಾಯಿತ್ತು ಅಂತೇಳಿ ವಿಡಿಯೋ ಮಾಡಿ ಹಾಕಿದ್ದೆ. ಇವಾಗ ಸ್ವಲ್ಪ ಎಲ್ಲ ಸರಿ ಮಾಡಿದ್ದಾರೆ. ಫ್ಲೋರಿಂಗೆಲ್ಲ ಎಳೆದ್ರೆ ಸರಿ ಆಗುತ್ತೆ. ಆಮೇಲೆ ಕಟ್ಟೆ ಮೇಲೆಲ್ಲ ರೈತ ಬಾಂಧವರು ಇರ್ಬೋದು, ವರ್ತಕರು ಇರ್ಬೋದು, ಕುತ್ಕೊಂಡು ವ್ಯಾಪಾರ ಮಾಡಿದರೆ ಕ್ಲೀನಾಗಿರುತ್ತೆ ಅಂತೇಳಿ ನಾನು ಶಿವಮೊಗ್ಗ ವಿರೂಪಾಕ್ಷ ಅವ್ರಿಗೆ ಸಲಹೆಯನ್ನು ಹೇಳಿದ್ದೀನಿ. ಈ ವಿಡಿಯೋ ಮನೆಯಲ್ಲರಿಗೂ ಶೇರ್ ಮಾಡಿ. ನಮಸ್ಕಾರಗಳು.